ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ತಪೋಕ್ಷೇತ್ರ ಕಗ್ಗೆರೆನಲ್ಲಿದ್ದೀವಿ. ಕಗ್ಗೆರೆನಲ್ಲಿ ಹಲವಾರು ವಿಶೇಷವಾದ ಮಾಹಿತಿಗಳು ನಮಗೆ ಸಿಗ್ತಾ ಇದೆ. ಇಲ್ಲೊಂದು ವಿಶೇಷ ಏನು ಅಂತ ಅಂದರೆ, ಒಂದು ಕುಟುಂಬ ಈ ತೇರಿಗೆ ಬಲಿ ಕೊಡ್ತಾ ಬಂದಿದೆ. ಏಂತಕ್ಕೆ ಬಲಿ ಕೊಡುತ್ತೆ, ಏಂತಕ್ಕೆ ಬಲಿ ಕೊಡಬೇಕು, ಸಿದ್ಧಲಿಂಗೇಶ್ವರರ ರಥೋತ್ಸವಕ್ಕೂ ಈ ಬಲಿಗೂ ಏನು ಸಂಬಂಧ ಅನ್ನೋದನ್ನು ನಾನು ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಈಗ ನಾವು ಅವರ ಅರವಂಟಿಕೆಯಲ್ಲಿದ್ದೀವಿ. ಆ ಅರವಂಟಿಕೆಯಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ನಾವೀಗ ತಿಳಿತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಬಲಿ ಅನ್ನಕ್ಕೆ ತಯಾರಿ ನಡೀತಾ ಇದೆ. ವಿಶ್ವಕರ್ಮ ಸಮಾಜದ ಬಂಧುಗಳು, ಆ ಕುಟುಂಬಸ್ಥರು ಪೂಜೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ವಿಭೂತಿಯನ್ನು ಧಾರಣೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ನೀವು ನೋಡ್ಬೋದು. ಈಗ ಇಲ್ಲಿ ಒಂದು ಕೆಲವು ವಿಶೇಷವಾದ ಪದಾರ್ಥಗಳನ್ನ ಮಡಗಿದ್ದಾರೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಒಂದು ಈ ರಥದ ಚಕ್ರಕ್ಕೆ ಕೊಡೋವಂಥ ಒಂದು ವಸ್ತು ಏನಂತಾರೆ, ಗೊದ್ದು ಅಂತ ಹೇಳಿ ಕರೀತಾರೆ. ಅದನ್ನು ನೀವು ನೋಡ್ಬೋದು. ಅದೇ ರೀತಿ ಬಿಂದಿಗೆಗಳಲ್ಲಿ ನೀರು ತುಂಬಿಟ್ಟಿದ್ದಾರೆ. ಕಳಸ ಇದೆ, ಒಂದು ಮಡಕೆ ಇದೆ, ಅದೇ ರೀತಿ ಬಲಿ ಅನ್ನ ಇದೆ, ಮತ್ತು ಪೂಜಾ ಸಾಮಾನುಗಳು ಎಲ್ಲ ಕೂಡ ನಮ್ಮ ಎದುರುಗಡೆ ಕಾಣ್ತಾ ಇದೆ. ಆದರೆ ಇವರ ಬಲಿ ಕೊಡೋ ಪ್ರಕ್ರಿಯೆಯನ್ನು ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ಆದರೆ ಈ ಬಲಿ ವಿಚಾರಕ್ಕೆ ಮತ್ತು ಈ ಕುಟುಂಬದ ವಿಚಾರಕ್ಕೆ ಸಂಬಂಧ ಹೇಗಿದೆ ಅಂತ ತಿಳಿಯೋಣ. ದಿವ್ಯಶ್ರೀ ಅಂತ ಹೇಳಿ ನಾವು ಇದನ್ನು 3 ತಲೆಮಾರಿಂದ ನಡೆಸ್ಕೊಂಡು ಬರ್ತಿದ್ದೀವಿ. ನಮ್ಮ ತಾತ ಈರಾಚಾರ್ ಅಂತೇಳಿ ಅವ್ರು ಇದನ್ನು ಶುರು ಮಾಡಿದ್ದು. ಅವರಿಂದ ನಮ್ಮ ತಾತ ಶಂಕರಾಚಾರ್ ಅಂತ ಅವ್ರು ನಡೆಸ್ತಾ ಇದ್ರು. ಅದಾದಮೇಲೆ ನಮ್ಮ ತಂದೆ ನಡೆಸ್ತಾ ಇದ್ರು. ಅವ್ರ ಹೆಸರು ಭದ್ರಾಚಾರ್ ಅಂತ ಹೇಳ್ಬಿಟ್ಟು. ಈಗ ಅದನ್ನು ನನ್ನ ತಮ್ಮ ಅಂದರೆ ದೇವರಾಜಾಚಾರ್ಯ ಅವ್ನು ನಡೆಸ್ತಿದ್ದಾನೆ. ನಾವು ಬಲಿಯನ್ನು ಇದಕ್ಕೆ ಯಾಕೆ ಕೊಡ್ತೀವಿ ಅಂತಂದರೆ, ಆ ತೇರಿಂದ ಅಂದರೆ ತೇರು ರಥ ದಾರಿಯಲ್ಲಿ ಹರಿಯುವಾಗ ಯಾವುದೇ ರೀತಿ ತೊಂದರೆಗಳನ್ನ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ತೇರಿಗೆ ದೃಷ್ಟಿ ತೆಗೆದಾಗ ಆಗುತ್ತೆ ಅಂತೇಳಿ ಈ ಬಲಿಯನ್ನು ನಾವು ಹಾಕ್ತಾಯಿದ್ದೀವಿ. ಯಾವ್ಯಾವ ರೀತಿ ಕೊಡ್ತೀರಾ ಅಂದರೆ ಇದಕ್ಕೆ ಗೊದ್ದನ್ನು ಕೊಡೋದ್ರ ಮುಖಾಂತರ, ಅಂದರೆ ಚಕ್ರ ಹರಿಯುವಾಗ, ರಥ ಹರಿಯುವಾಗ ಅದಕ್ಕೆ ಕಲ್ಲಿನ ರಥ ಹರಿಯುವಾಗ ಏನಾಗುತ್ತೆ, ಗೊದ್ದನ ಅಂದರೆ ಒಂದೇ ಸಮ ಎಳೆಯುವಾಗ ಏನಾಗುತ್ತೆ, ತೇರು ಆ ಕಡೆ ಈ ಕಡೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಅದನ್ನು ಅಡ್ಡಕ್ಕೆ, ಅಂದರೆ ಈ ಗೊದ್ದಗಳನ್ನ ಅಂತ ಹೇಳಿ ನಾವು ಅಲ್ಲಿಟ್ಟಿದ್ದೀವಿ, ಅದನ್ನು ಅಡ್ಡವಾಗಿ ಕೊಡ್ತಾ ಹೋಗ್ತೀವಿ. ಕಲ್ಲಿನ ಚಕ್ರ ಇರೋದ್ರಿಂದ ಅದು ಗಾಳಿ ಎಳೆಯುವಾಗ ಎತ್ತಲಾಗಬೇಕು, ಹಂಗಂಗೆ ಚಲನೆ ಆಗುತ್ತೆ. ಆ ಚಲನೆ ಕಂಟ್ರೋಲ್ ಮಾಡೋಕ್ಕೋಸ್ಕರ ಒಂದೇ ಶಿಸ್ತಲ್ಲಿ ಹೋಗೋದಕ್ಕೋಸ್ಕರ ಅದನ್ನು ಗೊದವ ಅಂತ ಅಂದ್ಕೊಂಡು ಕಂಟ್ರೋಲ್ ಮಾಡೋಕ್ಕೆ ನಾವು ಕೊಟ್ಕೊಂಡು ಹೋಗ್ತೀವಿ. ಇಲ್ಲಾಂದ್ರೆ ಅದಾಗೆ ಬಿಟ್ಬಿಟ್ರೆ ಅದು ಹೆಂಗೆ ಬೇಕಾದ್ರೂ ಹಂಗೆ ಹೊಂಟೋಗುತ್ತೆ. ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಗೊದನ್ನು ಕೊಟ್ಕೊಂಡು ಬಲಿಯನ್ನು ಹಾಕೊಂಡು ನಮ್ಮ ವಿಶ್ವಕರ್ಮ ಇದನ್ನು ಮಾಡ್ಕೊಂಡು ನಮ್ಮ ತಾತ ಮುತ್ತಾತನ ಕಾಲದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದನ್ನ ಪುರಾತನ ಕಾಲದಿಂದ ನಂಬಿಕೆ ಇರೋದ್ರಿಂದ ಆ ನಂಬಿಕೆ ನಾವು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ವಿಶ್ವಕರ್ಮ ಸಮಾಜದ ಈ ಕುಟುಂಬಕ್ಕೂ ಮತ್ತು ಆ ಸಿದ್ಧಲಿಂಗೇಶ್ವರರ ಸಂಪ್ರದಾಯಕ್ಕೂ ಒಂದು ಯಾವ ರೀತಿ ಸಂಬಂಧ ಇದೆ, ಮತ್ತು ಯಾವ ರೀತಿ ಇವರು ಪುರಾತನ ಕಾಲದಿಂದ ನಡ್ಕೊಂಬರ್ತಾ ಇದ್ದಾರೆ ಅನ್ನೋದನ್ನು ತಿಳಿತಾ ಹೋಗೋಣ. ನಾನು ದೇವರಾಜ್ ಅಂತೇಳಿ. ಸೊ ನಾನು ಏನಂದರೆ, ಇದು ಈ ಕಾರ್ಯಕ್ರಮ ಏನಂತ ಹೇಳಿದರೆ, 3 ತಲೆಮಾರಿನಿಂದಲೂ ನಮ್ಮ ತಾತ ಮುತ್ತಾತರೆಲ್ಲ ನೆನೆಸ್ಕೊಂಡ್ಬಂದಿದ್ದಾರೆ. ಸೊ ಅದೇನೇನೆಂದರೆ, ನಾವು ಇವಾಗ ನಮ್ಮ ತಂದೆಯವರು ಹೋದ್ಮೇಲೆ ನಾನು ಅದನ್ನು ಇವಾಗ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ನಮಗೂ ಸಿದ್ಧಲಿಂಗೇಶ್ವರವ್ರಿಗೂ ಸ್ವಾಮಿಗಳಿಗೂ ಏನು ಸಂಬಂಧ ಅಂತ ಹೇಳಿದ್ರೆ, ಅವಾಗಲಿಂದ ನಮಗೂ ಏನೂ ತೊಂದರೆಗಳಿಲ್ಲ. ಸೊ ಸಿದ್ಧಲಿಂಗೇಶ್ವರ ಕೃಪೆಯಿಂದ ನಾವು ಆರಾಮಾಗಿದ್ದೀವಿ. ಸೊ ಮತ್ತು ಏನು ನಡೆಸ್ಕೊಂಬರ್ತಾ ಇದ್ದೀವಿ ಅದನ್ನು ಕೂಡ ಅಚ್ಚುಕಟ್ಟಾಗಿ ಸಾಗ್ತಾಯಿದೆ. ಸೊ ಎಲ್ಲೂ ಏನೂ ತೊಂದರೆ ಅನ್ನೋ ಥರ ಇದಿಲ್ಲ. ಯಾವಾಗಲೂ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಸೊ ಅವ್ರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಸ್ನೇಹಿತರೆ, ಈಗ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅವ್ರು ಹೇಳ್ತಾ ಇದ್ದಾರೆ, ಸಿದ್ಧಲಿಂಗೇಶ್ವರರು ನಮ್ಮ ಜೊತೆಯಲ್ಲೇ ಇದ್ದಾರೆ, ನಮ್ಮ ಕಷ್ಟ ಎಲ್ಲಪ್ಪ ಅವರು ಬಗೆಹರಿಸ್ತಾರೆ, ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳಿ. ಹಾಗಾದರೆ ಆ ಕುಟುಂಬಕ್ಕೂ ಮತ್ತು ಸಿದ್ಧಲಿಂಗೇಶ್ವರರ ಒಂದು ಸಂಪ್ರದಾಯಕ್ಕೂ ಮತ್ತು ಈ ಒಂದು ಆಚರಣೆಗೂ ಯಾವ ರೀತಿ ಸಂಬಂಧ ಇದೆ ಅಂತ ಕೇಳ್ತಾ ಹೋಗೋಣ. ಈ ವಿಶ್ವಕರ್ಮ ಸಮಾಜ ತಲತಲಾಂತರದಿಂದನೂ ಕೂಡ ಈ ಒಂದು ಗುಚ್ಚು ಕೊಡುವಂಥ ಕಾರ್ಯಕ್ರಮದಲ್ಲಿ ಎಲ್ಲೆಲ್ಲಿ ತೇರುಗಳಾಗ್ತದೆ ಅಲ್ಲೆಲ್ಲ ಕೂಡ ವಿಶೇಷವಾಗಿ ಆ ಒಂದು ಆಚರಣೆಯನ್ನು ಮೊದಲನೇ ಪೂಜೆಯಾಗಿ ಆಚರಣೆ ಮಾಡ್ಕೊಂಬರ್ತಾಯಿದೆ. ಹಾಗಾಗಿ ಈ ಒಂದು ಸಮಾಜಕ್ಕೆ ತುಂಬ ಗೌರವ, ಮತ್ತು ಹಾಗೆ ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲೂ ಕೂಡ ಈ ಒಂದು ಸಮಾಜಕ್ಕೆ ಗೌರವ ಕೊಟ್ಟಿದೆ. ಹಾಗಾಗಿ ಎಲ್ಲ ಸಮಸ್ತ ಸಿದ್ಧಲಿಂಗೇಶ್ವರ ಭಕ್ತಾದಿಗಳಿಗೂ ಹಾಗೂ ಎಲ್ಲ ಬಾಂಧವರಿಗೂ ನಾನು ಅನಂತ ನಮಸ್ಕಾರಗಳನ್ನು ತಿಳಿಸ್ತೇನೆ. KB ಕುಮಾರ್, ವಿಶ್ವಕರ್ಮ, ಕುಣಿಗಲ್. ಸ್ನೇಹಿತರೆ, ಕೇಳಿದ್ರಲ್ಲ, ಇದುವರೆಗೂ ಈ ಒಂದು ವಿಶ್ವಕರ್ಮ ಸಮಾಜಕ್ಕೆ ಮತ್ತು ಸಿದ್ಧಲಿಂಗೇಶ್ವರರು ಆ ರಥೋತ್ಸವಕ್ಕೆ ಇರುವಂಥ ಒಂದು ನಂಟೇನು ಅನ್ನೋದನ್ನು ನಾನು ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈಗ ಕೆಲವೇ ಕ್ಷಣಗಳಲ್ಲಿ ಮಂಗಳವಾದ್ಯದ ಮುಖಾಂತರ ಈ ಕುಟುಂಬವನ್ನು ಕರ್ಕೊಂಡೋಗೋದಕ್ಕೆ ಬರ್ತಾರೆ. ಮತ್ತು ಯಾವ ರೀತಿ ಆಚರಣೆ ಇರುತ್ತೆ, ರಥದಾಗೆ ಯಾವ ರೀತಿ ಗಾಲಿಗಳಿಗೆ ಪೂಜೆ ಮಾಡ್ತಾರೆ ಎಂಬುದನ್ನು ತಿಳಿತಾ ಹೋಗೋಣ.
ಭವತ್ರಿಮಾ ಷಣ್ಮಾವಿಷ್ಣುಕುಮಾರ